ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮೊದಲನೇ ಅಪ್ಡೇಟ್ ಹೋಗೋಣ ವಿದೌಟ್ ಮೇಕಿಂಗ್ ಡಿಲೇ ಜಾಶ್ ಹ್ಯಾಸಲ್ವುಡ್ ರಿಲೇಟೆಡ್ ಅಪ್ಡೇಟ್ ಬಂದಿದ್ದ ಮಗ RCB ಫ್ಯಾನ್ಸ್ಗಳಿಗೆಲ್ಲ ಒಂಥರ ಗುಡ್ ನ್ಯೂಸ್ ನೆಟ್ಸ್ ಅಲ್ಲಿ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ ಜಾಶ್ ಹ್ಯಾಸಲ್ವುಡ್ ಸೊ ಆದ್ರಿಂದ ನೆಕ್ಸ್ಟ್ ಮ್ಯಾಚ್ RCBಗೆ ಜಾಶ್ ಹ್ಯಾಸಲ್ವುಡ್ ಆಡುವಂಥ ಸಾಧ್ಯತೆ ಎಲ್ಲ ಎದೆದಿ ಕಾಣಿಸ್ತಿದೆ ಲಾಸ್ಟ್ ಮ್ಯಾಚು ಆಡಿದ್ರು ಕೂಡ ಮಳೆ ಬಂತು ಆಡಿದ್ರು ಕೂಡ ಜಾಶ್ ಹ್ಯಾಸಲ್ವುಡ್ ಇರಲಿಲ್ಲ ಆಡೋದಕ್ಕೆ ಆಗ್ತಿರಲಿಲ್ಲ ಬಟ್ ಇವಾಗ ಪರ್ಫೆಕ್ಟ್ಲಿ ಫಿಟ್ ಇದ್ದಾರೆ ಆಡ್ತಾರೆ ಅಂತ ಅಪ್ಡೇಟ್ ಬರುತ್ತೆ ಬಟ್ ಮಳೆ ಬೆಂಗಳೂರಲ್ಲಿ ಒಂದೇ ಸಮ ಇಕ್ತೈತೆ ನೆಕ್ಸ್ಟ್ ಮ್ಯಾಚು ಬೆಂಗಳೂರಲ್ಲೇ ಇರೋದ್ರಿಂದ ನೆಕ್ಸ್ಟ್ ಮ್ಯಾಚ್ನು ಕೂಡ ನೀರಿಗೆ ಅಂದರೆ ಮಳೆ ನೀರಿಗೆ ಆಹುತಿ ಆಗದೆ ಇರಲಿ ಅಂತ ಕೇಳ್ಕೊಳ್ಳೋಣ ಒಟ್ಟಿನಲ್ಲಿ RCBಗಂತೂ ಪ್ಲೇ ಆಫ್ ಎಲ್ಲ ತಲ್ಲಿಟ್ಕೊಂಡು ನೋಡ್ತು ಅಂದರೆ ಇದು ಗುಡ್ ನ್ಯೂಸೇ ಜಾಶ್ ಹ್ಯಾಸಲ್ವುಡ್ ಮತ್ತೆ ರಿಕವರ್ ಆಗ್ಬಿಟ್ಟು ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿರೋದು IPL ವೈಫೈ ಕನೆಕ್ಷನ್ ನೋಡ್ತಾ ಇದ್ದೆ ಲಾಸ್ಟ್ ಓವರ್ 6 ರನ್ ಬೇಕಿತ್ತು ಬೀಜ ಬಾಯಿಗೆ ಬರ್ಸ್ಕೊಂಡು ನೋಡ್ತಾ ಇದ್ದೀರಿ ಮಧ್ಯದಲ್ಲಿ ವೈಫೈ ನೆಟ್ವರ್ಕ್ ಟೈಮ್ ಔಟ್ ತೊಗೊಂಡ್ಬಿಡೋದ ಅವನ ಅಜ್ಜಿ ಡಬ್ಬಾ ವೈಫೈ ನೆಟ್ವರ್ಕ್ ಗುರು ಅದಕ್ಕೋಸ್ಕರ ನಾನು ಶಿಫ್ಟ್ ಆದೆ ಆಕ್ಟ್ ಫೈಬರ್ನೆಟ್ಗೆ ಇಟ್ಸ್ ನಾಟ್ ಜಸ್ಟ್ ವೈಫೈ ಗುರು ಇಟ್ಸ್ ಪವರ್ಡ್ ಬೈ AI ಇದರಲ್ಲಿರುವಂಥ ಆಕ್ಟ್ ZP ಸ್ಮಾರ್ಟ್ ಆಗಿ ವರ್ಕ್ ಆಗುತ್ತೆ ಇಟ್ ಅಡ್ಯಾಪ್ಟ್ಸ್ ಥಿಂಗ್ಸ್ ಆಪ್ಟಿಮೈಸಸ್ ಇಟ್ ಸೆಲ್ಫ್ ನಾವು ಟಿವಿಲಿ ಮ್ಯಾಚ್ ನೋಡ್ತಾ ಇರ್ಬೇಕಾದ್ರೆ ಬೇಕಾಗಿರುವಂಥ ನೆಟ್ವರ್ಕ್ ಟಿವಿಗೆ ಸಿಗ್ತಿಲ್ಲ ಅಂತ ಅಂದಾಗ ಲ್ಯಾಗಿಂಗು ಲೋಡಿಂಗು ಬಫರಿಂಗ್ ಎಲ್ಲ ಇದ್ದಿದ್ದೇನೆ ನಾವು ಫೋನಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಮಿಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನೆಟ್ವರ್ಕ್ ಫೋನ್ಗೂ ಸಿಗ್ತಿಲ್ಲ ಅಂತಂದ್ರೆ ಅಲ್ಲೂ ಕೂಡ ಲ್ಯಾಗ್ ಆಗೇ ಆಗುತ್ತೆ ಸ್ಪೀಡ್ ಮ್ಯಾಟರ್ಸ್ ಗುರು ನೀವು ಲಿವಿಂಗ್ ರೂಮ್ ಇಂದ ಕಿಚನ್ಗೆ ಹೋಗ್ರಿ ಕಿಚನ್ ಇಂದ ಎಲ್ಗಾದ್ರೂ ಹೋಗ್ರಿ ಪಾಟ್ ನಂಗೆ ಸ್ವಿಚ್ ಮಾಡ್ತಾ ಇರುತ್ತೆ ಇದರಲ್ಲಿರೋ ಸ್ಮಾರ್ಟ್ AI 24/7 ಮಾನಿಟರ್ ಮಾಡ್ತಿರುತ್ತೆ ಸ್ಪೀಡ್ ಎಲ್ಲೂ ಬ್ರೇಕ್ ಡೌನ್ ಆಗದೆ ಇರೋ ತರ ಸೊ ನೋ ಬಫರಿಂಗ್ ನೋ ಲೋಡಿಂಗ್ ಬಫರಿಂಗ್ ಇಂದ ನೀವು 1416 ಕೂಡ ಈ IPL ಅಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬಾರ್ದು ಸ್ಮಾರ್ಟ್ ಹೋಮ್ ನಿಮ್ದು ಮಾಡ್ಕೋಬೇಕು ಅಂದ್ರೆ ಸ್ಮಾರ್ಟ್ ವೈಫೈ ಕನೆಕ್ಷನ್ ಹಾಕಿಸ್ಕೊಂಡ್ಲೇಬೇಕು ಅದೇ ಆಕ್ಟ್ ಫೈಬರ್ನೆಟ್ ಸೊ ನೀವು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಆಕ್ಟ್ ಫೈಬರ್ನೆಟ್ ಅಲ್ಲಿ ಏನೇನಿದೆ ಅಂತ ಅಪ್ಡೇಟ್ ಬಿಟ್ಟು ಮುಂಬೈ ಇಂಡಿಯನ್ಸ್ ರಿಲೇಟೆಡ್ ಅಪ್ಡೇಟ್ ಬಂದಿದೆ ಮಗ ರಿಪ್ಲೇಸ್ಮೆಂಟ್ ರಿಲೇಟೆಡ್ ಮೂರು ರಿಪ್ಲೇಸ್ಮೆಂಟ್ ನ ಇವಾಗ ಆಲ್ರೆಡಿ ಅನೌನ್ಸ್ ಮಾಡಿದೆ ಪ್ಲೇ ಆಫ್ಸ್ಗೆ ಅವರ ರಿಪ್ಲೇಸ್ಮೆಂಟ್ ಆಗುತ್ತೆ ಅಂತ ವಿಲ್ ಜಾಕ್ಸ್ ಅವರ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಾರೆ ಇಟ್ಸ್ ಜಾನಿ ಬೆಸ್ಟ್ ವಿಕೆಟ್ ಕೀಪಿಂಗ್ ಬ್ಯಾಟರು ಸೊ ರಿಯಾನ್ ರಿಕಾಲ್ಟನ್ ಜಾಗದಲ್ಲೇ ರಿಪ್ಲೇಸ್ ಅಂತ ಹೇಳ್ಬೋದಾಗಿತ್ತು ಹಂಗೆ ನೋಡೋಕೆ ಹೋಯ್ತು ಅಂದರೆ ವಿಲ್ ಜಾಕ್ಸ್ ಜಾಗದಲ್ಲಿ ಆಗಬೇಕಾಗಿತ್ತಾ ಸೊ ಓಕೆ ವಿಲ್ ಜಾಕ್ಸ್ನ ರಿಪ್ಲೇಸ್ ಮಾಡಿದ್ರೆ ಅಂತ ಅಪ್ಡೇಟ್ ಬಂದಿದೆ ಆ್ಯಂಡ್ ಇವರಿಗೆ ಆಸ್ ಪರ್ ದ ರಿಪೋರ್ಟ್ಸ್ 5 ಪಾಯಿಂಟ್ ಸಮೌಟ್ ಕೋಟಿನೋ ಕೊಡ್ತಾರಂತೆ ಗುರು 1 ಮ್ಯಾಚ್ 5.25 ಕೋಟಿನ ಕೊಡ್ತಾರಂತೆ 1 ಮ್ಯಾಚ್ಗೆ 1.25 CR ಇನ್ ಕೇಸ್ ಏನಾದರೂ ಇವರಾದ್ರು ಪ್ಲೇ ಆಫ್ಸ್ ಆಡಿದ್ರು ಅಂತಂದರೆ ಮ್ಯಾಕ್ಸಿಮಮ್ ಅಲ್ಲಿ 3 ಮ್ಯಾಚ್ನ ಆಡ್ಬೋದು ಅಷ್ಟೇ ಸೊ ಅಲ್ಲಿ 1.7 CR ಬಂದ್ಬಿಡ್ತು ಗುರು 1.75 CR ಒಂದು ಮ್ಯಾಚಿಗೆ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ನನಗೆ ಗೊತ್ತಿಲ್ಲ ಅದು ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಇವರಿಗೆ ಅಂತ ಆ್ಯಂಡ್ ರಿಯಾನ್ ರಿಕಾಲ್ಟನ್ ಅವರು ರಿಪ್ಲೇಸ್ ಮಾಡ್ತಾರೆ ರಿಚರ್ಡ್ ಗ್ಲೀಸನ್ ಅವರು ಸೊ ಓಕೆ ಒಂದು ಒಳ್ಳೆ ಪಿಕ್ಕೇನೆ ಬಟ್ ಜಾನಿ ಬೆಸ್ಟ್ ಅವ್ರಿಗೆ ಮೇನ್ ಪ್ರಿಫರೆನ್ಸ್ ಇರುತ್ತೆ ಅಂತ ಅನ್ಕೊತೀನಿ ಓಪನಿಂಗ್ ಸ್ಲಾಟ್ ಆಡೋದಕ್ಕೆ ಆ್ಯಂಡ್ ಕಾರ್ಬಿನ್ ಬಾಸ್ ಅವ್ರನ್ನ ರಿಪ್ಲೇಸ್ ಮಾಡಿದರೆ ಅಸಲಂಕ ಅವ್ರು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಹಿಂದೆ ಅಪ್ಡೇಟ್ ಅಂತೂ ಬಂದಿತ್ತು ಸೊ ಈ 3 ಜನ ಮುಂಬೈ ಇಂಡಿಯನ್ಸಲ್ಲಿ ಇವಾಗ ರಿಪ್ಲೇಸ್ ಮಾಡಿದರೆ ಆ್ಯಂಡ್ ಪ್ಲೇ ಆಫ್ಸ್ನ ಇನ್ ಕೇಸ್ ಏನೋ ಮುಂಬೈ ಕ್ವಾಲಿಫೈ ಆಯಿತು ಅಂದರೆ ಈ 3 ಜನನೇ ಆಡ್ತಾರೆ ಅಪ್ಡೇಟ್ ಬಂದ್ರಿ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಅದು ಇದು ಎಲ್ಲ ರೂಮರ್ಸ್ಗಳು ಬೆಜಾನ್ ಸ್ಪ್ರೆಡ್ ಆಗೋಗ್ಬಿಟ್ಟಿದ್ದು ಏಷ್ಯಾ ಕಪ್ನ ಇಂಡಿಯಾ ಆಡ್ತಾ ಇಲ್ವಂತೆ ಅದು ಇದು ಅಂತ ಇಂಡಿಯಾ ಡಿನೇ ಮಾಡಿದಂತೆ ಈ ಸಲ ಏಷ್ಯಾ ಕಪ್ಪು ವುಮೆನ್ಸ್ ಡೇ ಆಗಿರಲಿ ಮೆನ್ಸ್ ಡೇ ಆಗಿರಲಿ ಎರಡು ಕೂಡ ಆಡೋದಿಲ್ಲ ಅಂತ BCCI ಡಿನೇ ಮಾಡಿದಂತೆ ACCಗೆ ಹೇಳ್ಬಿಟ್ಟಿದೆ ಅಂತ ನಾವು ಬರಲ್ಲ ನೀವು ಆಡ್ಕೊಳ್ಳಿ ಯಾರು ಬೇಕಾದ್ರೂ ಹಾಕಿಸ್ಕೊಳ್ಳಿ ಯಾರನ್ನ ಬೇಕಾದ್ರೂ ಆಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೆ ಅಂತ ಅಪ್ಡೇಟ್ ಬಂದಿತ್ತು ಬಟ್ ಇದಕ್ಕೆ BCCI ಅಫಿಷಿಯಲ್ ಕನ್ಫರ್ಮೇಷನ್ ಆಗಿ ಕೊಟ್ಟಿದ್ದಾರೆ ನಾವಿನ್ನೂ ಆ ಥರ ಯಾವುದೇ ರೀತಿಯ ಒಂದು ಸ್ಟೇಟ್ಮೆಂಟ್ನ ACCಗೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ ಇನ್ನೂ ಕೊಟ್ಟಿಲ್ಲ ಸುಮ್ಮನೆ ಎಲ್ಲ ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ ಇನ್ನು ಅದ್ರ ರಿಲೇಟೆಡ್ ಏನು ನಾವು ಆಡ್ತೀವೋ ಆಡೋದಿಲ್ವೋ ರಿಲೇಟೆಡ್ ಇನ್ನೂ ಏನೋ ಕ್ಲಾರಿಟಿನೇ ತೊಗೊಂಡಿಲ್ಲ ಆ್ಯಂಡ್ ಏನಕ್ಕೆ ಆಡಬಾರ್ದು ಅಂತ ನಾವು ಕೇಳ್ತೀವಿ ಏನಕ್ಕೆ ಆಡಬಾರ್ದು ಏನಕ್ಕೆ ಏಷ್ಯಾ ಕಪ್ ಆಡಬಾರ್ದು ಫಸ್ಟ್ ಆಫ್ ಆಲ್ ಏನು ಪಾಕಿಸ್ತಾನದವ್ರು ಬರ್ತಾರೆ ಅಂತ ನಾವೇನಕ್ಕೆ ಎದುರ್ಕೋಬೇಕು ಅವ್ರು ಅಮ್ಮಿಕೊಂಡು ಹೋಗ್ತಾರೆ ಅಲ್ಲಿ ಏನೋ ಲೀಗ್ ಸೈಜ್ ಮ್ಯಾಚ್ ಬೇಡವಾ ಅಂದರೆ ಗ್ರೂಪ್ ಸೈಜ್ ಮ್ಯಾಚ್ ಬೇಡವಾ ಬೇಡ ಬಿಡಿ ಪಕ್ಕದಲ್ಲಿ ಹಾಕಿಸ್ಕೊಳ್ಳಿ ಒಟ್ಟಲ್ಲಿ ಮೀಟ್ ಆಗಲೇಬೇಕು ಮೇಲ್ಗಡೆ ಟಾಪ್ 4ಗೆಲ್ಲ ಕ್ವಾಲಿಫೈ ಆದಾಗ ಮೀಟ್ ಆಗಲೇಬೇಕು ಇಂಡಿಯಾ ಪಾಕಿಸ್ತಾನ ಸೊ ಅದು ಆಡೋದು ಬೇಡ ಅಂತಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಒಟ್ಟಿನಲ್ಲಿ ರೀಸೆಂಟ್ ಅಪ್ಡೇಟ್ಸ್ಗಳಂತೂ ಹರಿದಾಡ್ತಿತ್ತು ಬಟ್ BCCI ಅಫಿಷಿಯಲ್ ಕನ್ಫರ್ಮೇಷನ್ ಕೊಡಿದೆ ನಾವೇನು ಆ ಥರ ಸ್ಟೇಟ್ಮೆಂಟ್ನ ಪಾಸ್ ಮಾಡಿಲ್ಲ ಅಫಿಷಿಯಲಿ ಏನು ಹೇಳಿಲ್ಲ ಅಂತ ಅಪ್ಡೇಟ್ ನಂಬರ್ 4 KL ರಾಹುಲ್ ಇಸ್ ರಿಪೋರ್ಟೆಡ್ಲಿ ಬ್ಯಾಕ್ ಅಂತ ಮಗ T20ನ ಒಂದು ಜಮಾನ ಆದಮೇಲೆ T20 ಇಂಟರ್ನ್ಯಾಷನಲ್ಸ್ನ ಆಡ್ತಾರೆ ಅನ್ನೋ ಥರ ಅಪ್ಡೇಟು ಬರ್ತಾಯಿದೆ ಕಳೆದೋಗ್ಬಿಟ್ಟಿದ್ರು KL ರಾಹುಲ್ T20s ಅಂತ ಬಂದಾಗ ODIಸಲ್ಲಿ ಮಾತ್ರ ಟೆಸ್ಟ್ ಮತ್ತು ODIಸಲ್ಲಿ ಮಾತ್ರ ಆಕ್ಟಿವ್ ಆಗಿ ಆಡ್ತಾಯಿದ್ರು ಹಾಕುವಂತಾನೆಲ್ಲ T20 ಸೈಡಿಗೆ ಬಟ್ ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಬಾಂಗ್ಲಾದೇಶ್ ಅಗೇನ್ಸ್ಟ್ ಸೀರೀಸ್ ಇದೆಯಲ್ಲ ಇಂಡಿಯಾದು ಸೊ ಆ ಸೀರೀಸ್ ಇನ್ ಕೇಸ್ ಏನಾದ್ರು ಆಯಿತು ಅಂತಂದರೆ ಇನ್ನೇನು ಆಗೋ ಥರನೇ ಕಾಣಿಸ್ತಾ ಇದೆ ಪಾಕಿಸ್ತಾನದ ಅದು ಇದೆಲ್ಲ ಏನಾದ್ರು ಇತ್ತು ಅಂದರೆ ಆಗಲ್ಲ ಅಂತ ಹೇಳ್ಬೋದಾಗಿತ್ತು ಸೊ ಅಪ್ಕಮಿಂಗ್ ಸೀರೀಸ್ ಏನಿದೆ ಅದಕ್ಕೆ T20 ಸೀರೀಸ್ಗೆ KL ರಾಹುಲ್ ಕೂಡ ಪ್ರೆಸೆಂಟ್ ಇರ್ತಾರೆ ಅಂತ ಅಪ್ಡೇಟ್ ಬರ್ತಿದೆ ರೀಸೆಂಟಾಗಿ ಒಂದು ಸೆಂಚುರಿ ಬೇರೆ ಹೊಡೆದಿದ್ದಾರೆ ಅವ್ರಿಗಿನ್ನ ಬೆಟ್ರಾಗಿ ಪರ್ಫಾರ್ಮ್ ಮಾಡೋರು ಕೂಡ ಇದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ ಬಟ್ KL ರಾಹುಲ್ಗೆ ಒಂದು ಚಾನ್ಸ್ ಕೊಡಬೇಕು ಅಂತ BCCI ಅನ್ಕೊಂತಿದ್ದಂತೆ T20 ಫಾರ್ಮೆಟಲ್ಲಿ ಇದು ಒಳ್ಳೆ ವಿಚಾರ ನೋಡೋಣ ಹೆಂಗಾಡ್ತಾರೆ ಅಂತ ಅಪ್ಡೇಟ್ ನಂಬರ್ 5 LSG ಓನರ್ ಆಗಿರುವಂಥ ಸಂಜೀವ್ ಅವರನ್ನ ಒಂದು ಟ್ವೀಟ್ ಮಾಡಿದ್ರೆ ಫುಲ್ ಒಂಥರ ಎಮೋಷನಲ್ ಆಗಿ ನಾವೆಲ್ಲ ಒಂಥರ
ಪಣ ತೊಟ್ಬಿಟ್ಟು ಆಡೋದ್ರೂ ಕೂಡ ನಮಗೇನೋ ಆಗಲಿಲ್ಲ ಈ ಸೀಸನು. ಏನೋ ಮಾಡ್ಕೊಂಬಂದ್ವಿ, ಬಟ್ ಏನೂ ಆಗಲಿಲ್ಲ. ಇನ್ನು 2 ಮ್ಯಾಚ್ ಮಿಕ್ಕಿದೆ, ಸೊ ಅದನ್ನು ದಿಲ್ದಾರಾಗಿ ಆಡೋದಕ್ಕೆ ಟ್ರೈ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಅದಾಗಿರೋ ನಿನ್ನೆ ಒಂದು ರಿಯಾಕ್ಷನ್ ಕೊಡ್ತಾಯಿದ್ರು, ನೋಡ್ಬಿಟ್ಟು ಒಂಥರ ಪಾಪ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು ಕೂತ್ಕೊಂಡು. ಹುಡುಗಿರಾದರೆ 27 ರೂಪಾಯಿನ ಕಳ್ಕೊಂಡ್ರೆ ಮೀಮ್ಸ್ ಎಲ್ಲ ಕ್ರಿಯೇಟ್ ಆಗಿತ್ತು. ನೆನ್ನೆ 27 ರೂಪಾಯಿ ಕಳ್ಕೊಂಬಿಟ್ರೆ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. 27 ಕೋಟಿ ಕಳ್ಕೊಂಡು ಕೂತ್ಕೊಂಡ್ರು ಅಂತವ್ರು ಸ್ಮೈ ಕುಳ್ಕೊಂಡು ಕೂತ್ಕೊಂಡವ್ರೆ ನೆನ್ನೆ. ಅದೇ ರಿಷಬ್ ಪಂತ್ ಮೇಲೆ ಹಾಕಿದ್ರಲ್ಲ ಗುರು 27 ಕೋಟಿನ. ಮನುಷ್ಯ ಈ ರಿಷಬ್ ಪಂತ್ ಅಲ್ಲಿ 200 ರನ್ನು ಹೊಡೆದಿಲ್ಲ. ಅಲ್ಲಿ ಕ್ಯಾಪ್ಟನ್ಸಿನೂ ಕೂಡ ಏನಂತ ಹೇಳ್ಕೊಳ್ತಾರಲ್ಲ, ಏನೂ ಇಲ್ಲ ಅಲ್ಲಿ. ಸೀಸನ್ ಸ್ಟಾರ್ಟಿಂಗಲ್ಲಿ ಇದ್ದು ಬೇರೆ, ಇವಾಗ ಎಂಡ್ ಆಗ್ತಿರೋದೇ ಬೇರೆ. LSG ಬರೀ ಇದೇ ಆಗೋಗ್ಬಿಡ್ತು ಗುರು. LSG ಸ್ಟಾರ್ಟ್ ಮಾಡೋದೇ ಒಂಥರ ಸ್ಟಾರ್ಟ್ ಮಾಡ್ತಾರೆ, ಎಂಡ್ ಮಾಡೋದೇ ಒಂಥರ ಎಂಡ್ ಮಾಡ್ತಾರೆ. ಈ ವರ್ಷ ಮಾತ್ರ ಅಂತಲ್ಲ, ರಿಪೀಟೆಡ್ ಇಯರ್ಸ್ಗಳು ಇದೇ ಥರ ಆಗಿರೋದು LSG ಪ್ಯಾಟರ್ನ್. Hey, one more thing. Don't forget to check out and explore Act 5 on at link in description.